ಹಾಯ್ ಹಲೋ ನಮಸ್ತೆ. ಡೇ 184 ವೀಕ್ 26 ಆಲ್ಮೋಸ್ಟ್ 6 ಮಂತ್ಸ್ ಆಗಿದೆ. ಸೊ ಇವತ್ತು ಎಜಿಲಿಟಿ ವರ್ಕೌಟ್ಸ್ ಲೈಕ್ ಲ್ಯಾಡರ್ ವರ್ಕೌಟ್ ಇದೆ. ಈ ಲ್ಯಾಡರ್ ವರ್ಕೌಟ್ ಒಂದು 4 ವೇರಿಯೇಷನ್ ಮಾಡ್ತೀನಿ. ಸೊ ಯಾವ್ದಾದಂತ ನೋಡ್ಕೊಳ್ಳಿ. ಇದು ಫ್ರಂಟ್ ಅಂಡ್ ಬ್ಯಾಕ್, ಇದು ನಿಮ್ಮ ಫುಟ್ ಕ್ವಿಕ್ ಆಗಿ ಮೂವ್ ಆಗೋದಿಕ್ಕೆ. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಗಲ್ ಲೆಗ್ ಆಪ್ಸ್. ಸೊ ಇದು ನೀವು ಸಿಂಗಲ್ ಲೆಗ್ ಆಪ್ಸ್ ಫ್ರಂಟ್ ಮತ್ತೆ ಮಾಡ್ಬೇಕು, ಈಚ್ ಒಂದೊಂದ್ ಲೆಗ್. ಅದಾಗ್ತಿದ್ದಂಗೆ ನೆಕ್ಸ್ಟ್ ಬಂದ್ಬಿಟ್ಟು ಸೈಡ್ ಆಪ್ಸ್. ಇದನ್ನು ಅಷ್ಟೇನೆ, ಹೋಗೋದು ಮತ್ತೆ ರಿಟರ್ನ್ ಬರೋದು ಒಂದ್ ಲೆಗ್ ಅಲ್ಲಿ ಮಾಡಿ, ತಿರ್ಗಾ ಇನ್ನೊಂದ್ ಲೆಗ್ ಅಲ್ಲಿ ಹೋಗೋದು ರಿಟರ್ನ್ ಬರೋದು ಮಾಡ್ಬೇಕು. ಆದಷ್ಟು ಕೋಆರ್ಡಿನೇಷನ್ ಮಾಡ್ಕೊಂಡ್ ಮಾಡಿ, ಯಾಕಂದ್ರೆ ಇದು ಕೋಆರ್ಡಿನೇಷನ್ ಇದನ್ನ ಲ್ಯಾಡರ್ ವರ್ಕೌಟ್ ಪರ್ಫೆಕ್ಟ್ ಆಗಿ ಬರೋದು. ಅಂಡ್ ಇದಾಗ್ತಿದ್ದಂಗೆ ನೆಕ್ಸ್ಟ್ ಬಂದ್ಬಿಟ್ಟು ರೇಸರ್ ಕಲ್ಸು. ಸೊ ಇದು ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಗೆ. ಸೊ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಏನಾದ್ರು ಬುಲೆಟ್ ಪ್ರೂಫ್ ಆಗಬೇಕು ಅಂದ್ರೆ ಈ ವರ್ಕೌಟ್ ನ ಆದಷ್ಟು ಟ್ರೈ ಮಾಡಿ. ಇದು ಬೇಸಿಕ್ ರೇಸರ್ ಕಲ್ಸು. ಇದು ಮಾಡ್ಬೇಕಾದ್ರೆ ಆದಷ್ಟು ಮುಂದಕ್ಕೆ ಹೋಗಿ ನಿಧಾನಕ್ಕೆ ಹ್ಯಾಮ್ಸ್ಟ್ರಿಂಗ್ ಫೀಲ್ ಆಗೋವರೆಗೂ ಮಾಡಿ ತಿರ್ಗಾ ರಿಟರ್ನ್ ಬರಬೇಕು. ಇದು ಮಾಡಿದ್ರೆ ನಿಮ್ಮ ನೀ ಇಂಜುರಿ ಸಹ ಕಮ್ಮಿ ಆಗುತ್ತೆ ಹ್ಯಾಮ್ಸ್ಟ್ರಿಂಗ್ ಚೆನ್ನಾಗಿದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಡೆಪ್ತ್ ಜಂಪ್ಸ್ ಇಂಟು ಬಾಕ್ಸ್. ಇದು ನಿಮ್ಮ ರಿಯಾಕ್ಷನ್ ಫೋರ್ಸ್, ಅಂದ್ರೆ ನೀವು ಗ್ರೌಂಡ್ ಕಾಂಟ್ಯಾಕ್ಟ್ ಆಗಿದ ತಕ್ಷಣ ಯಾವ ತರ ರಿಯಾಕ್ಟ್ ಮಾಡಬೇಕು ಅದು ನಿಮ್ ಬಾಡಿಗೆ, ಲೈಕ್ ನೀವು ಫೋರ್ಸ್ ಆಗಿ ಕಾಲ್ ಇಕ್ಕಿದ ತಕ್ಷಣ ನಿಮ್ ಬಾಡಿ ರಿಯಾಕ್ಷನ್ ಫೋರ್ಸ್ ನ ಅಬ್ಸರ್ವ್ ಮಾಡಿ ಯಾವ ತರ ರಿಯಾಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೇಟರ್ಸ್. ಸೊ ಇದು ಅಷ್ಟೇನೆ, ನೀವು ಲ್ಯಾಟ್ರಲ್ ಮೂವ್ಮೆಂಟ್ ಮಾಡ್ತಿರಲ್ಲ ಅವಾಗ ನಿಮ್ ನೀ ಒಳ್ಳೆ ಸ್ಟ್ರೆಂತ್ ಆಗುತ್ತೆ. ಹಾಗೆ ಈ ಮೂವ್ಮೆಂಟ್ಸ್ ನಾವು ಕಬಡ್ಡಿಯಲ್ಲಿ ಮಾಡ್ತೀವಿ, ಅದರಿಂದ ನಮ್ಗೆ ಇದನ್ನ ಮಾಡಕ್ಕೆ ಹೇಳಿರ್ತಾರೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಚೇಂಜ್ ಆಫ್ ಡೈರೆಕ್ಷನ್ ಡ್ರಿಲ್ಸ್. ಸೊ ಸ್ಟಾರ್ಟಿಂಗ್ ಒಂದ್ ಕೋನ್ ಇಂದ ಸ್ಟ್ರೈಟ್ ಹೊಡ್ ಬಂದು ಆ ಕೋನ್ ನ ಮುಟ್ಟಿ ತಿರ್ಗಾ ನಾವು ರೈಟ್ ಆರ್ ಲೆಫ್ಟ್ ಹೋಗಿ ಅಂಡ್ ಅಗೇನ್ ಸೆಂಟರ್ ಬಂದ್ಬಿಟ್ಟು ತಿರ್ಗಾ ರಿವರ್ಸ್ ಹೊಡ್ಬೇಕು. ಇದು ಟಿ ಡ್ರಿಲ್ ಅಂತಾರೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಡಿಕ್ಲರೇಷನ್ ಡ್ರಿಲ್. ಒಂದ್ ಕೋನ್ ಇಂದ ಸೆಂಟರ್ ಕೋನ್ ಬಂದು ಮುಟ್ಬಿಟ್ಟು ತಿರ್ಗಾ ವಾಪಸ್ ಹೊಡಬೇಕು. ಅಂದ್ರೆ ಸ್ಪೀಡ್ ಆಗಿ ಓಡ್ ಬರ್ಬೇಕು, ಸಡನ್ ಆಗಿ ಸ್ಟಾಪ್ ಮಾಡ್ಬೇಕು, ಮುಟ್ಬಿಟ್ಟು ವಾಪಸ್ ಹೋಗ್ಬೇಕು. ಸೊ ಇದಾಗಿತ್ತು ಇವತ್ತಿನ ವರ್ಕೌಟ್ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.